ಬೆಳಿಗ್ಗೆ ಲಲಿತಾ ದೊಡ್ಡಮ್ಮ ಬಂದು ಎಲ್ಲಿ ನಿಮ್ ಮಾಮ್ ಅಂತ ಕೇಳಿದಾಗ ತಡ್ಬರ್ಸ್ಕೊಂಡು ಉತ್ತರ ಕೊಡೋಷ್ಟ್ರಲ್ಲಿ ನನಗ್ ಸಾಕಾಗೋಯ್ತು. ಹಾಗ ಹೇಗಿದ್ದಾಳೆ ಲಲಿತಾದೇವಿ? ಅವ್ರಿಗೇನ್ ಕಮ್ಮಿ, ಮೇಕಪ್ನ ಹಚ್ಕೊಳ್ದೇನೆ ಅಂದವಾಗಿ ಯಾರಾದ್ರೂ ಕಾಣಿಸ್ತಾರೆ ಅಂದ್ರೆ ಅದ್ ನಮ್ಮಿಬ್ರು ದೊಡ್ಡಮ್ಮದಿರೇನೆ. ಒಬ್ರ ಹೆಸರು ಲಲಿತಾದೇವಿ, ಇನ್ನೊಬ್ರ ಹೆಸರು ಗಾಯತ್ರಿ ದೇವಿ. ನಾನ್ ಕೇಳಿದ್ದು ಅಂದದ್ ಬಗ್ಗೆ ಅಲ್ಲ ಕಣೋ. ಮನೆಗ್ ಬಂದ ತಕ್ಷಣ ಆ ಲಲಿತಾ ನಿನ್ಗೆ ಹೇಗ್ ಕಾಣಿಸಿದ್ಲು? ಎರಡು ಒಂದೇ ತರ ಕೇಳ್ತಿದ್ದೀರಾ ಅಂತ ಅನ್ಸುತ್ತೆ. ಆದ್ರೆ ಅರ್ಥ ಆಯ್ತು. ಕೈಗೆ ಏಟಾಗಿದೆ ಅಂತ ಅನ್ಸುತ್ತೆ. ಬ್ಯಾಗ್ ತಗ್ಲಾಕೊಂಡ್ ಬಂದಿದ್ರು. ಬಲ್ಗೈನೇ ಅಲ್ವಾ? ಹೌದು. ನಿಮ್ಗೆ ಗೊತ್ತು? ಬಲ್ಗೈನೇ ಕಾಣಿಸ್ತಿರೋ ಹಾಗೆ ನಿಮ್ ದೊಡ್ಡಮ್ಮ ಅಂತ ನಂಬಿಸಿದಾಳೆ ಅಂತಂದ್ರೆ ನಂಬ್ಸೋದು ಅಂದ್ರೇನು? ಅಂದ್ರೆ ಹೌದು ಕಣೋ ವಲ್ಲಭ. ದೊಡ್ಡಮ್ಮನೆ ನಮ್ಮ ಮಾಮ ಲಲಿತಾದೇವಿ ತರ ವೇಷ ಬದಲಾಯಿಸ್ಕೊಂಡ್ ಬಂದಿದ್ದಾಳೆ ಕಣೋ ನಿಮ್ಮಮ್ಮ. ಅದ್ಹೇಗ್ ಸಾಧ್ಯ? ನಿಮ್ ಎರಡನೇ ದೊಡ್ಡಮ್ಮ ಗಾಯತ್ರಿ ದೇವಿನ ಹಿಡ್ಕೊಳ್ಳೋದಿಕ್ಕೆ ಆ ವೇಷದಲ್ಲಿ ಬಂದಿದ್ದಾಳವಳು. ಈ ವಿಷಯನ ನೀನ್ ಯಾರ ಹತ್ರನೂ ಹೇಳ್ಬೇಡ. ವಲ್ಲಭ, ಬಾಗ್ಲಿ ಯಾಕೆ ಹಾಕ್ತೆ? ನಮ್ಮ ಮಾತನ್ನ ಯಾರಾದ್ರೂ ಕೇಳಿಸ್ಕೋತಾರೇನೋ ಅಂತ ಮಾಮ್. ಮಾಮ? ದೊಡ್ಡಮ್ಮ ಅನ್ನೋದ್ ಬಿಟ್ಟು ಮಾಮ್ ಅಂತ ಹೇಳ್ತಿದ್ಯಾ? ನೀವು ನಮ್ಮ ಮಾಮ್ ಆಗಿರೋದಕ್ಕೇನೆ ನನ್ನ ಹೋಗೋ ಬಾರೋ ಅಂತ ಇದ್ದೀರಾ. ನಮ್ಮ ಮಾಮ್ ಆಗಿರೋದಕ್ಕೆ ರಾತ್ರಿ ಹೊತ್ತಲ್ಲೂ ಒಡವೆನ ಚೆಕ್ ಮಾಡ್ತಾ ಇದ್ದೀರಾ. ಬಾಗ್ಲು ಗಟ್ಟಿಯಾಗಿ ಹಾಕೊಂಡಿದ್ಯಲ್ವಾ? ಲಾಕ್ ಕೂಡ ಮಾಡಿದೀನಿ ಮಾಮ್. ಹೌದು, ಯಾರ ಕೈಲೂ ಸಾಧ್ಯ ಆಗ್ಲಿಲ್ಲ. ನೀನ್ ಹೇಗ್ ಕಂಡು ಹಿಡ್ದೆ? ಮಾತಿಂದಾಗಿ ಮೇಕಪ್ಪನ್ನ ಒಬ್ಸರ್ವ್ ಮಾಡಾಗ್ಲಿ ಕಂಡು ಹಿಡ್ದೆ ಅಂದ್ರೆ ನಾನ್ ನಂಬಲ್ಲ. ಕರೆಕ್ಟೇ ಮಾಮ್. ನಿಮ್ ತರ ಬುದ್ಧಿ ಅಂತೂ ನನ್ನ ತಲೆಯಲ್ಲಿ ಇಲ್ಲ. ಗಂಟೆ ಅಮ್ಮನ್ ಭೇಟಿಯಾಗಿದ್ದೆ, ಅವರೇ ಹೇಳಿದ್ದು. ಅವಳ ಹತ್ರ ಯಾಕೆ ಹೋದೆ? ನಾನ್ ಮನೇಲೇ ಇದ್ದೀನಲ್ಲ. ದೊಡ್ಡಮ್ಮನ ರೂಪದಲ್ಲಿ ಬೆಳಿಗ್ಗೆನೆ ಬಂದ್ರಲ್ವಾ ಮಾಮ್. ಆದ್ರೆ ಅಟ್ಲೀಸ್ಟ್ ನಾನು ಹೀಗೆ ಬಂದಿದ್ದೀನಿ ಅಂತ ನನ್ಗೆ ಹೇಳ್ಬಾರ್ದಿತ್ತಾ? ನಿನಗೆ ಹೇಳಿದ್ರೆ ನಿನ್ ಬಾಯಲ್ಲಿ ಅದು ನಿಲ್ಲಲ್ಲ ಅಂತ ನನಗೆ ಗೊತ್ತು ಕಣೋ. ಇವಾಗ ಗೊತ್ತಾಗೋಯ್ತಲ್ಲ, ಯಾರಿಗೂ ಹೇಳಲ್ಲ ಅಂತ ಹೇಗ್ ಅನ್ಕೋತೀರಾ? ಇಲ್ಲಿ ತನಕ ನಯನಿಗಾಗ್ಲಿ ವಿಶಾಲ್ಗೆ ಆಗ್ಲಿ ಯಾವುದೇ ರೀತಿಯ ಅನುಮಾನ ಬಂದಿಲ್ಲ. ನಿನ್ ಪೆದ್ದತನದಿಂದ ನಾನ್ ಪಟ್ಟಿರೋ ಕಷ್ಟನ ಮಣ್ಣು ಪಾಲ್ ಮಾಡಬೇಡ. ಇಲ್ಲ ಮಾಮ್. ಆದ್ರೆ ಒಂದ್ ಮಾತಂತೂ ಸತ್ಯ ಮಾಮ್, ನೀವು ದೊಡ್ಡಮ್ಮನ ತರನೇ ಇದ್ದೀರಾ. ನಿಮಗ್ ಮೇಕಪ್ ಹಾಕಿರೋ ಮಹಾನ್ ಭಾವನ ಮೆಚ್ಕೊಳ್ಳೇಬೇಕು ಮಾಮ್. ಮೇಕಪ್ ಇಂದ ಬಂದಿರೋ ರೂಪ ಅಲ್ಲ ಕಣೋ ಇದು. ಮತ್ತೆ ಸಾಧನೆಯಿಂದಾಗಿ ಬಂದಿರೋ ಯೋಗ. ಹೌದಾ ಮಾಮ್? ಅಂದ್ರೆ ನೀವು ಗಾಯತ್ರಿ ದೊಡ್ಡಮ್ಮನಾಗೆ, ನಯನಿ ಹಾಗೆ, ಹಾಸಿನಿ ಹಾಗೆ ಬದಲಾಗಿ ನೋಡೋಣ. ಅಯ್ಯೋ ತಲೆ ಕೆಟ್ಟೋನೆ. ಅಂದ್ಕೊಂಡ ತಕ್ಷಣ ಬದಲಾಗೋದಿಕ್ಕೆ ಮ್ಯಾಜಿಕ್ ಮಾಡಿದೀನಿ ಅಂದ್ಕೊಂಡ್ಯಾ? ತಿಂಗಳಲ್ಲಿ ಒಂದ್ಸಲ ಮಾತ್ರನೇ ರೂಪ ಬದಲಾವಣೆಗೆ ಅವಕಾಶ ಇರೋದು. ಅದಕ್ಕೆ ಡೇ ಟು ಟೈಮು ಇರುತ್ತಾ? ಡೇಟ್ ಅಲ್ಲ ವಲ್ಲಭ, ತಿಥಿ. ಪೌರ್ಣಮಿಯ ದಿನ ಮಾತ್ರನೇ ಈ ಪ್ರಯೋಗ ಮಾಡೋಕ್ಕಾಗೋದು. 2 ದಿನ ಮಾತ್ರನೇ
ಮ್ಯಾನೇಜ್ ಮಾಡ್ಬೋದು. 3ನೇ ದಿನ ಅಸಲಿ ರೂಪ ಆಟೋಮ್ಯಾಟಿಕ್ ಆಗಿ ಬಂದ್ಬಿಡುತ್ತೆ. ಹಾ ಓ ಐಸಿ. ಹಾ ಮುಂದಿನ ತಿಂಗಳು ಯಾರ್ ಗೆಟಪಲ್ಲಿ ಬರ್ತೀರಾ ಮಾಮ್? ಏ ವಲ್ಲಭ, ರೂಪ ಬದಲಾಯಿಸೋದು ಅಂದ್ರೆ ಬಟ್ಟೆ ಬದಲಾಯಿಸಿದಷ್ಟು ಸುಲಭ ಅಲ್ಲ ಕಣೋ. ಅವ್ರ ರಕ್ತದ ಸ್ಯಾಂಪಲು ನಮ್ಮ ಹತ್ರ ಇರಬೇಕು. ದೊಡ್ಡಮ್ಮನ ರಕ್ತ ಯಾವಾಗ ತಗೊಂಡಿದ್ರಿ ಮಾಮ್? ನಿನಗ್ ನೆನ್ಪಿದ್ಯಾ? ನೈನಿ ತಗೊಂಡ್ ಬಂದಿದ್ದ ಚಾಕುನ ಲಲಿತಕ್ಕ ಅಪ್ಪಿ ತಪ್ಪಿ ಹಿಡ್ಕೊಂಡಾಗ ಕೈ ಕಟ್ಟಾಗಿ ಹೋಯ್ತು. ಅವಾಗ ನನ್ನ ಜೇಬಿಂದ ಖರ್ಚೀಫ್ ತೆಗೆದು ರಕ್ತ ಒರೆಸಿದ್ದೆ. ಕರೆಕ್ಟ್. ಆ ರಕ್ತದ ಸ್ಯಾಂಪಲಿಂದಾನೇ ಈ ವೇಷ ಸಾಧ್ಯ ಆಗಿರೋದು. ಓ, ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ಮಾಮ್? ನನ್ ಶತ್ರು ಗಾಯತ್ರಿ ದೇವಿನ ಹಿಡ್ಕೊಳ್ಳೋದಿಕ್ಕೆ. ಓಹೋ, ಅದಕ್ಕೇನಾ ಮಧ್ಯಾಹ್ನ ಪೂಜೆ ಮಾಡಿದ್ದು? ಗುಡ್ ನ್ಯೂಸ್ ವಿಶಾಲ್, ನೈನಿ ನೀನ್ ಕೂಡ. ವೆರಿ ಗುಡ್ ಮಾರ್ನಿಂಗ್ ಅದಕ್ಕೆ. ಕಂಪನಿ ಫೈಲ್ಸ್ನ ನಿಮ್ಮನ್ನು ಕೇಳಿದ್ರ ದೊಡ್ಡಮ್ಮ? ಕಂಪನಿಗೆ ಸಂಬಂಧಪಟ್ಟಿರೋದು ಅಷ್ಟೇ ಅಲ್ಲ, ಆಸ್ತಿಗೆ ಸಂಬಂಧಪಟ್ಟಿರೋದು. ಅಮ್ಮವ್ರು ಯಾಕೆ ಕೇಳಿರ್ಬೋದು ಅಕ್ಕ? ನಾನು ಕೂಡ ಮೊದಲು ನಿನ್ ಥರಾನೇ ಅನ್ಕೊಂಡೆ. 2 ಸಲ ಕೇಳ್ಬೇಕಾ ಅಂತ ಗದರಿಸಿದಾಗ ನಾನು ತಗೊಂಡು ಹೋದೆ ಗೊತ್ತಾ. ದೊಡ್ಡಮ್ಮನ್ಗೆ ಯಾಕೋ ಇತ್ತೀಚೆಗೆ ಕೋಪ ಬರ್ತಾ ಇದೆ. ಏಟು ಕೈಗೆ ಮಾತ್ರ ಆಗಿದೆ ಅಂತ ನಾವ್ ಅನ್ಕೊಂಡ್ರೆ ಸಾಲಲ್ಲ. ಮಲೇಷಿಯಲ್ಲಿ ಕೆಳಗ್ ಬಿದ್ದೆ ಅಂತ ಹೇಳಿದ್ರಲ್ವಾ, ತಲೆ ಕೂಡ ಗಾಯ ಆಗಿರ್ಬೋದು. ಅವ್ರ ಮುಂದೆ ಹೇಳ್ಬಿಟ್ಟಿರ ಅದಕ್ಕೆ ಆಮೇಲೆ ಬೈದು ಬಿಡ್ತಾರಷ್ಟೇ. ಹೊಡೆದ್ರು ಹೊಡಿತಾರೆ. ಸರಿ ಬಿಡು, ಒಂದ್ಸರ್ತಿ ಎಲ್ಲ ಡಾಕ್ಯುಮೆಂಟ್ಸ್ ಇದೆಯಾ ಇಲ್ವಾ ನೋಡು ವಿಶಾಲ್. ಹಲೋ, ಹಾ ಹೇಳಿ. ಓಕೆ, ಹೌದಾ? ನಾನೊಂದ್ಸಲ ಕ್ರಾಸ್ ಚೆಕ್ ಮಾಡಿ ನಿಮಗೆ ಮತ್ತೆ ಫೋನ್ ಮಾಡ್ತೀನಿ. ಫೋನ್ ಮಾಡಿ ದೊಡ್ಡಮ್ಮವ್ರ ಬಗ್ಗೆ ಯಾಕಾಗೆಲ್ಲ ಹೇಳಿದ್ರು? ಎಲ್ಲ ಪೇಪರ್ಸ್ ನೋಡು ವಿಶಾಲ್, ಎಲ್ಲ ಒರಿಜಿನಲ್ಲೇ. ಹೌದು ಅದಕ್ಕೆ, ಒಂದು ಮಿಸ್ ಆದ್ರೂ ಮತ್ತೆ ತರಿಸ್ಬೇಕು ಅಂದ್ರೆ ತುಂಬಾ ತಲೆನೋವಾಗ್ಬಿಡುತ್ತೆ. ಇದೇನು ಹೀಗೆಲ್ಲ ಕಾಣಿಸ್ತಲ್ಲ ನನಗೆ? ದೊಡ್ಡಮ್ಮವ್ರಿಗೆ ರಿವಾಲ್ವರ್ ತೋರಿಸಿದ್ದೀನಿ ಅಂದ್ರೆ ಕಾರಣ ಏನಿರ್ಬೋದು? ಸರಿಯಾಗಿ ಚೆಕ್ ಮಾಡಿದ್ಯಾ? ಪರ್ಫೆಕ್ಟ್ ಆಗಿದೆಯಾ ಅದಕ್ಕೆ? ದೊಡ್ಡಮ್ಮ ಚೆಕ್ ಮಾಡಿದ್ರು ಅವ್ರಿಗೆ ಯಾವ ತಪ್ಪು ಸಿಗೋದಿಲ್ಲ. ಗುಡ್, ಹೊರಡೋಣ ಬಾ ವಿಶಾಲ್. ಅಕ್ಕ, 1 ನಿಮಿಷ. ಫೈಲ್ಸ್ ಇಲ್ಕೊಡಿ. ಯಜಮಾನ್ರೆ ನೀವು ಕೂಡ ಯಾಕೆ ನೈನಿ? ತಗೊಂಡೋಗಿ ಲಾಕರಲ್ಲಿ ಇಟ್ಟು ಬರ್ತೀನಿ. ಇಲ್ಕೊಡಿ. ಇದೇನ್ ನೈನಿ, ದೊಡ್ಡತ್ತೆ ತಗೊಂಡ್ ಬರಕ್ ಹೇಳಿದಾರಲ್ವಾ, ನೀನ್ ನೋಡಿದ್ರೆ ಮುಚ್ಚಿಡ್ತೀನಿ ಅಂತಿದ್ಯಲ್ಲ. ಯಾರಿಗೂ ಈ ಫೈಲ್ಸ್ನ ತೋರಿಸೋ ಅವಶ್ಯಕತೆ ಇಲ್ಲ. ನೈನಿ ಏನಾಯ್ತು? ನನ್ನ ಬಲ್ಗಣ್ಣು ಯಾಕೋ ಅದರ್ತಾ ಇದೆ ಯಜಮಾನ್ರೆ. ಹಾಗಾದ್ರೆ ಏನಾದ್ರೂ ತೊಂದರೆ ಆಗೋದ್ರಲ್ಲಿದೆ ಅಂತ ಅರ್ಥ. ಏನೂ ಆಗ್ಬಾರ್ದು ಅಂದ್ರೆ ಈ ಕೆಲಸನ ಸ್ವಲ್ಪ ಮುಂದೆ ಹಾಕದೆ ಒಳ್ಳೇದು. ಫೈಲ್ಸ್ನ ಚೆಕ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಬರುತ್ತೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತಗೊಂಬನ್ನಿ ಅಂತ ಯಾಕೆ ಹೇಳ್ತಾರೆ ಗೊತ್ತಿಲ್ಲ. ಅದನ್ನ ಮೊದಲು ತಿಳ್ಕೊಳ್ಳಿ. ಅಕ್ಕ, ಇಲ್ಕೊಡು. ನೈನಿಗೆ ಏನಾಯ್ತು? ಸಡನ್ ಆಗಿ ಯಾಕೆ ಹೀಗೆ ಮಾಡ್ತಿದ್ದಾಳೆ? ನೈನಿ ಏನೇ ಮಾಡಿದ್ರು ಅದ್ರಲ್ಲಿ ಅರ್ಥ ಇರುತ್ತೆ. ಅದು ನಮಗೆ ಅರ್ಥ ಆಗ್ಬೇಕಷ್ಟೇ. ನೋಡೋಣ ಬಾ.
ನಿನ್ನನ್ನು ಹಿಡ್ಕೊಳ್ಳೋಣ ಅಂತ ಈ ವೇಷದಲ್ಲಿ ಬಂದರೂ ಕೂಡ ನಿನ್ ಪುನರ್ಜನ್ಮದ ಹುಟ್ಟಿನ ಬಗ್ಗೆ ತಿಳಿದಿರೋ ಹಾಗೆ ಚೆನ್ನಾಗಿ ಎಚ್ಚರಿಕೆ ವಹಿಸ್ತಿದ್ಯಾ ಗಾಯತ್ರಕ್ಕ? ಗಾಯತ್ರಿ ದೇವಿ ಅಂತ ಹೆಸರಿಟ್ಕೊಂಡಿರೋ ಈ ಹುಡುಗಿಯಿಂದ ಗಾಯತ್ರಕ್ಕನ ಆತ್ಮ ಆಗ್ಲಿ ತನ್ನ ಪುನರ್ಜನ್ಮದ ವಿಷಯ ಎಲ್ಲ ಗೊತ್ತಾಗತ್ತೆ ಅಂತ ಗಂಟೆ ಅಮ್ಮ ಹೇಳಿದ್ಲು. ಆದ್ರೆ ಪ್ರತಿ ಸಲ ನೀನ್ ಮಾಡೋ ತುಂಟು ಕೆಲಸದಿಂದ ನನ್ನ ಕೆಲಸ ಪೂರ್ತಿ ಆಗ್ತಿಲ್ಲ. ಮೊದಲು ಇವಳನ್ನ ಆಚೆ ಹಾಕ್ಬಿಡ್ಬೇಕು. ದೊಡ್ಡತ್ತೆ, ನೀವು ಒಬ್ಬರೇ ಇಲ್ಲಿರೋದ್ರಿಂದ ಇವತ್ತು ನಾನ್ ಮಾಡಿರೋ ಹೊಸ ಪ್ರಯೋಗನ ನೀವೇ ಟೇಸ್ಟ್ ಮಾಡ್ಬೇಕು. ಯಾಕಮ್ಮ ಅಕ್ಕನ ಆರೋಗ್ಯನ ಹಾಳು ಮಾಡ್ತಾ ಇದ್ಯಾ? ಹಾಗ್ಯಾಕಂತೀರ ಚಿಕ್ಕಪ್ಪ? ನನ್ ಕೈ ರುಚಿ ತಿಂದು ಎಷ್ಟೋ ಜನ ಗಂಡಸರು ಅವ್ರ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ಫ್ರೀ ಬರ್ಡ್ಸ್ ಆಗಿದಾರಂತೆ, ಗೊತ್ತಾ? ಅಯ್ಯೋ, ಹಾ, ಡಿವೋರ್ಸ್ ಕೊಟ್ರೆ ಫ್ರೀ ಬರ್ಡ್ ಎಲ್ಲ ಆಗ್ತಾರಕ್ಕ? ಅದು ಅರ್ಥ ಆಗ್ಬೇಕು ಅಂದ್ರೆ ಅಲ್ಪ ಸ್ವಲ್ಪ ಅದ್ರ ಜ್ಞಾನ ಇರಬೇಕು. ನನ್ಗಿಲ್ಲ ಅಂತೀರಾ? ನಿನ್ಗೆ ಇನ್ನೂ ಅನ್ಮನನ? ಲೇ, ಯಾಕೋ ಹಾಗೆ ಮಾತಾಡ್ತಿದ್ಯಾ? ಮೊದಲು ಹಾಸಿನಿಗೆ ಹೇಳಬೇಕು. ಏನಾದರೂ ಒಂದು ಪ್ರಯೋಗ ಮಾಡಬೇಕು ಅಂತ ಬಂದು ಎಲ್ರ ಮಧ್ಯನೂ ಜಗಳ ತಂದಿಡ್ತಾಳೆ. ತಮಾಷೆಗೆ ಹೇಳಿರ್ತಾಳೆ ಬಿಡೋ. ನೀವೆಲ್ಲರೂ ಬಂದ್ರಿ, ನೈನಿ ಎಲ್ಲಿ ಬರ್ಲಿಲ್ವಾ? ಇಲ್ ನೋಡಿ. ನೈನಿ, ಏನ್ ಮಾಡ್ತಿದ್ಯಾ? ಏನಿದು ಕೈಯಲ್ಲಿ? ಏಯ್, ರಿವಾಲ್ವರ್ ಅಂತ ನೋಡಿದ್ರೆ ಗೊತ್ತಾಗ್ತಿಲ್ವೇನೋ? ಮತ್ತೇನು ಅಂತ ಕೇಳ್ತಿದ್ಯಲ್ಲೋ? ಹೌದು ವಲ್ಲಭ, ಏನಾದ್ರೂ ಕೇಳಿದ್ರೆ ಗನ್ನು ಅಂತ ಹೇಳಿ ಶೂಟ್ ಮಾಡಿ ತೋರಿಸ್ಬೋದು. ಯಾರ ಗುರಿ ಇಟ್ಟಿದ್ಯಾಕ? ನನ್ಗ? ನನ್ನ ಇಲ್ಲ ಅಕ್ಕ, ಮತ್ತೆ ನಮ್ಮ ಮನೆಗೆ ಬಂದಿರೋ ಲಲಿತಾ ಅಮ್ಮ ಅವ್ರಿಗೆ ಶೂಟ್ ಮಾಡಬೇಕು ಅನ್ಕೊಂಡಿದೀನಿ. ನೈನಿ, ಏನಿ ಹುಚ್ಚ ಕೆಲ್ಸ? ಯಾಕೆ ಹೀಗೆ ಮಾಡ್ತಿದ್ಯಾ? ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮನ ನಾವು ಕಾಪಾಡಿದ್ರೆ ಧರ್ಮ ನಮ್ಮನ್ನು ಖಂಡಿತ ಕಾಪಾಡುತ್ತೆ ಯಜಮಾನ್ರೆ. ನೈನಿ, ಕಾಪಾಡಬೇಕು ಅಂತ ಹೇಳಿ ನನ್ನನ್ನು ಶೂಟ್ ಮಾಡಕ್ ನೋಡ್ತಿದ್ಯಾ? ನೀನ್ ಹೇಳ್ತಿರೋದಕ್ಕೂ ಮಾಡ್ತಿರೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಇದೇ ಪ್ರಶ್ನೆನ ನಾನು ನಿಮಗೆ ಕೇಳಿದ್ರೆ ನೀವೇನು ಉತ್ತರ ಕೊಡ್ತೀರಾ ದೊಡ್ಡಮ್ಮೋರೇ? ನಯನಿಗೆ ಡೌಟ್ ಬಂದಿರೋ ಹಾಗಿದೆ. ನನ್ನ ಮಾರು ವೇಷ ಬಯಲಾಗತ್ತೆ ಅನ್ಸುತ್ತೆ. ಅದಕ್ಕೆ ಹೀಗೆ ಗನ್ ಹಿಡ್ಕೊಂಡು ಬಂದಿರಬೇಕು. ಇದು ಒಳ್ಳೆತನನಾ? ದೊಡ್ಡತ್ತೆ ಎಷ್ಟು ಒಳ್ಳೆಯವರು ಅಂತ ಹೊಗ್ಲಿ ಅಟ್ಟಕ್ಕೇರ್ಸೋ ನಮ್ಮ ಅಕ್ಕನೇ ಶೂಟ್ ಮಾಡಕ್ ನೋಡ್ತಿದ್ರೆ ತಡಿಯೋದ್ ಬಿಟ್ಟು ಏನೇನೋ ಮಾತಾಡ್ತಿದ್ದೀರಲ್ಲ. ಯಾರ್ಯಾರು ಎಲ್ಲಿದ್ದೀರೋ ಅಲ್ಲೇ ಇರಿ. ಒಂದ್ ಸ್ವಲ್ಪ ಅಲ್ಲಾಡಿದ್ರು ಬುಲೆಟ್ ನಿಮಗ್ ಬೀಳುತ್ತೆ. ಅದಕ್ಕೆ ಪ್ಲೀಸ್, ನೀವ್ಯಾಕೆ ದೊಡ್ಡಮ್ಮ ಟಾರ್ಗೆಟ್ ಮಾಡ್ಕೊಂಡಿದ್ದೀರ ಅಂತ ಹೇಳಿ. ಅದರಲ್ಲಿ ನ್ಯಾಯ ಇದ್ರೆ ನಾವ್ಯಾರೂ ಅಡ್ಡ ಬರಲ್ಲ ಅಲ್ವಾ? ಬೇಡ ಅಂತ ಕೂಡ ನಾವ್ಯಾರೂ ಹೇಳೋದೇ ಇಲ್ಲ. ಪ್ರಾಮಿಸ್. ಲೇ, ಪ್ರಾಮಿಸ್ ಆಣೆ ಅಂತ ಕತೆಗಳನ್ನ ಹೇಳ್ತೇನೆ ಎಲ್ರೂ ಅಡ್ಡ ಬಂದು ನಿಂತ್ಕೊಳ್ಳಿ. ಹೋಗಿ ಅದೇಕ್ ಶೂಟ್ ಮಾಡ್ತಾಳ ಅವಳು? ನಿಮ್ ಸಲಹೆನ ಯಾರು ಕೇಳಿದ್ರು ಇಲ್ವಲ್ಲ ಭಾವ. ಯಾರೇ ಅಡ್ಡ ಬಂದ್ರು ಅವ್ರನ್ನ ನಿರ್ದಾಕ್ಷಣ್ಯವಾಗಿ ನಾನ್ ಶೂಟ್ ಮಾಡ್ಬೇಕಾಗತ್ತೆ.
ವಿಶಾಲ್ ಭಾವ ಎದುರಾದ್ರೂ ಕೂಡ ಇಷ್ಟೇನಾ ಅಕ್ಕ? ಯಜಮಾನ್ರು ನನ್ ಗಂಡ ಅಂತ ನನಗ್ ಗೊತ್ತಿದೆ, ಆದ್ರೆ ಬುಲೆಟ್ ಗೊತ್ತಿಲ್ವಲ್ಲ. ನಮ್ಮನ್ನ ಸಾಯಿಸ್ಬೇಕು ಅಂತ ನೈನ್ ಡಿಸೈಡ್ ಆಗಿದ್ದಾಳೆ ಅನ್ಸುತ್ತೆ. ಇವಾಗ ಏನ್ ಮಾಡೋದು? ನೈನಿ, ನಿನ್ಗೇನ್ ಬೇಕೋ ಹೇಳು, ಖಂಡಿತ ನಾನು ಅದನ್ನ ಕೊಡ್ತೀನಿ. ನಿಮ್ ಪ್ರಾಣ ಅಂತ ಬಿಡಿಸ್ ಹೇಳ್ಬೇಕಾ ದೊಡ್ಡಮ್ಮೋರೆ? ಇಷ್ಟೊತ್ತಿಗೆ ಅರ್ಥ ಆಗಿರ್ಬೇಕಲ್ವಾ? ನೈನಿ ಪ್ಲೀಸ್ ರಿಲ್ಯಾಕ್ಸ್. ನಿಮ್ಮಿಬ್ಬರ ಮಧ್ಯೆ ಏನು ನಡೀತು ಅಂತ ನನಗಂತೂ ಗೊತ್ತಿಲ್ಲ, ಆದರೆ ನೀನು ದೊಡ್ಡಮ್ಮನ್ನ ಶೂಟ್ ಮಾಡಕ್ಕೆ ಬರ್ತೀಯ ಅಂತ ನಾನು ಊಹೆನೇ ಮಾಡಿರಲಿಲ್ಲ. ನಾನು ಊಹೆ ಮಾಡ್ಕೊಂಡೆ ಯಜಮಾನ್ರೆ. ನೀವ್ ಯಾವಾಗ್ಲೂ ಹೇಳ್ತಿರ್ತೀರ ಅಲ್ವಾ, ಸಿಕ್ಸ್ತ್ ಸೆನ್ಸ್ ಅಂತ. ಬೆಳಗ್ಗೆನೆ ನನ್ಗೆ ದೊಡ್ಡಮ್ಮವ್ರಿಗೆ ಶೂಟ್ ಮಾಡೋ ಹಾಗೆ ದೃಶ್ಯ ಕಾಣಿಸಿತ್ತು. ಅಂದ್ರೆ ದೊಡ್ಡತ್ತೆಗೆ ನಿನ್ನಿಂದಾನೇ ಪ್ರಾಣಾಪಾಯ ಇದೆ ಅಂತ ನಿನಗ್ ಕಾಣಿಸ್ತು ಅಂತ ಅದು ನಿಜ ಮಾಡ್ಬೇಕು ಅನ್ಕೊಂಡು ರಿವಾಲ್ವರ್ ತಗೊಂಡ್ ಬಂದ್ಯಾಕ? ಹೌದು. ಏ ಹೌದು ಅಂತ ಎಷ್ಟು ಸಿಂಪಲ್ ಆಗಿ ಹೇಳ್ತಿದ್ದಾಳೆ ನೋಡಿದ್ರಾ? ನೈನಮ್ಮ ನೈನಮ್ಮ ನೈನೆ ಅವಳಿಗೆ ಬೇಡ ಅಂತ ಹೇಳು. ವಲ್ಲಭ, ನೈನಿ ದೊಡ್ಡಮ್ಮನಿರು. ಏನ್ ಮಾಡ್ಲಿ ಈಗ? ನೈನಮ್ಮ ಬೇಡಮ್ಮ. ನೈನಿ ಪ್ಲೀಸ್ ಬಿಟ್ಬಿಡು ನೈನಿ. ನೈನಿ ಬೇಡ. ವಿಶಾಲ್, ಅವಳನ್ ತಡಿ. ನೈನಿ ಬೇಡ. ವಲ್ಲಭ, ಲೇ ವಿಶಾಲ್ ನಿಲ್ಸೋ. ನೈನಿ ಬೇಡ ನೈನಿ. ನೈನಮ್ಮ ಬೇಡ ನೈನಮ್ಮ. ಅದಕ್ಕೆ ಅಕ್ಕ, ವಲ್ಲಭಾವ, ವಿಕ್ರಾಂತ್ ಅವ್ರೆ, ದೊಡ್ಡಮ್ಮವ್ರನ್ನ ಕಾಪಾಡ್ಕೊಳಕ್ಕೋಸ್ಕರ ಯಜಮಾನ್ರು ಅಡ್ಡ ಬಂದ್ ನಿಂತ್ರು ನಾನ್ ಅರ್ಶನ ಕುಂಕುಮನೂ ನೋಡಲ್ಲ ಅಂತ ಖಂಡಿತವಾಗಿ ಹೇಳ್ತಾ ಇದ್ದೀನಿ. ನೈನಿ ನಿನ್ ಗಂಡನ್ನು ಶೂಟ್ ಮಾಡ್ತೀಯಾಕ? ಅದೇ ಅಲ್ವಾ ಹೇಳಿದ್ದು, ನಿಂಗೆ ಇಂಗ್ಲಿಷಲ್ಲಿ ಹೇಳ್ಬೇಕಾ ಏನೋ? ನೈನಿ ಸ್ಟಾಪ್ ಇಟ್. ನೈನಮ್ಮ ಅವಳಿಗೆ ಹೇಳು. ಬೇಡ ನೈನಮ್ಮ. ಅಯ್ಯೋ ಮಾವ, ಹೋಗಿ ಅಯ್ಯೋ, ಮಾವ. ಬೇಡ ನೈನಿ. ಕಟ್ಟ ಮಾಡ್ಬೇಡಪ್ಪ ನೈನಮ್ಮ. ಅಯ್ಯೋ ಬೇಡಮ್ಮ. ನೈನಮ್ಮ ಹಿಡ್ಕೊಂಡ್ರೋ ಗನ್ನ ಸ್ಟೈಟು. ನಾನು ಇಲ್ಲ ಅಕ್ಕ. ನಾನು ನಿಮ್ಮ ಎದುರುಗಡೆ ಬಂದು ನಿಂತ್ರ ಹೊಟ್ಟೆಗೆ ಶೂಟ್ ಮಾಡ್ತಿದ್ರು, ಎದೆಗೆ ಗೋರಿ ಶೂಟ್ ಮಾಡಿಬಿಡ್ತಾಳೆ. ಹಾಸಿನಿ, ತಲೆ ಕೆಟ್ಟವಳೆ, ನೀನಾದ್ರೂ ಬಾರೆ. ಸಾರಿ, ನನ್ನ ಅಡುಗೆನ ನೀವು ಟೇಸ್ಟ್ ಮಾಡ್ತೀನಿ ಅಂತ ಹೇಳ್ದೆ ಇದ್ದದಕ್ಕೆ ನಾನು ನಿಮ್ಮ ಜೊತೆ ಟೂ ಬಿಡ್ತೀನಿ. ಏನು ಅನ್ಕೋಬೇಡಿ ದೊಡ್ಡತ್ತೆ. ನೈನಿ ಅಯ್ಯೋ ಪ್ಲೀಸ್. ನೈನಮ್ಮ. ನೈನೆ ಬೇಡ. ಅಯ್ಯೋ ಹೇಳಲೇ. ನೈನಿ ನೈನಮ್ಮ ನೈನಿ ಲೇ ನೈನಮ್ಮ, ಹೋಗೋ ಕಿತ್ಕೊಳ್ಳೋ. ಬೇಡ. ನಿನ್ನ ಮಾರುವೇಷನ ನಾನ್ ಕಂಡುಹಿಡಿದ್ಬಿಟ್ಟೆ ತಿಲೋತ್ತಮ ಅತ್ತೆ. ಲಲಿತಾದೇವಿ ಅಮ್ಮವ್ರ ಪದ್ಧತಿ ಪ್ರವರ್ತನೆನೇ ಬೇರೆ. ವೇಷಭೂಷಣದಲ್ಲಿ ಚೆನ್ನಾಗೇ ಮ್ಯಾನೇಜ್ ಮಾಡಿದ್ಯಾ, ಆದ್ರೆ ಕ್ಯಾರೆಕ್ಟರ್ ವಿಷಯದಲ್ಲಿ ಫೇಲ್ ಆಗೋದೆ. ಏನ್ ಮಾತಾಡ್ತಾ ಇದಾರೋ ಅವರು? ನನಗೆ ಗೊತ್ತಿದ್ರೆ ನಿಮ್ಗೆ ಹೇಳ್ತಿರ್ಲಿಲ್ವಾ? ನೀನ್ ಹಾಕಿದ ರಂಗೋಲಿ, ನೀನಿಟ್ಟ ಹೆಜ್ಜೆ, ನೀನ್ ಹೇಳಿದ ಮಾತು ಎಲ್ಲಾದ್ರಲ್ಲೂ ನನಗೆ ಅನುಮಾನ ಬಂತು. ಅದಾದ್ಮೇಲೆ ಆಧಾರನೂ ಸಿಕ್ತು. ಎಲ್ಲ ಪಟ್ಪಟ ಅಂತ ಆಗೋಯ್ತು. ಮಲೇಷ್ಯಾಗ್ ಹೋಗಿದ್ದೀನಿ ಅಂತ ಸುಳ್ಳು ಹೇಳಿದ್ರಿಂದ ನಾನು ಎನ್ಕ್ವೈರಿ ಮಾಡಿದೆ. ಲಲಿತಾದೇವಿ ಅಮ್ಮೋರು ಅಲ್ಲಿಗೆ ಹೋಗಿಲ್ಲ ಅಂತ ಹೇಳಿದ್ರು. ಅವ್ರು ನಾಳೆ ಇಲ್ಲಿಗೆ ಬರ್ತಿದ್ದಾರೆ. ಅಷ್ಟರಲ್ಲಿ ನೀನ್ ವೇಷ ಬದಲಾಯಿಸ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಮ್ಮಿಬ್ರಲ್ಲಿ ಯಾರೋ ಒಬ್ರು, ನಾನಿಲ್ಲ ಅಂದ್ರೂ ದೊಡ್ಡಮ್ಮವ್ರಾದ್ರೂ ನಿನ್ನನ್ ಸಾಯಿಸೋದು ಖಂಡಿತ. ಹೊರಟೋಗ್ತೀನಿ. ಮತ್ತೆ ಬರ್ಬೇಕು. ಬರ್ತೀನಿ. ನೈನಿ ಒಂದ್ ನಿಮಿಷ ಯಜಮಾನ್ರೆ. ದೊಡ್ಡಮ್ಮ ದೊಡ್ಡತ್ತೆ, ಎಲ್ಲ ಹೋಗ್ತಿದ್ದೀರಾ? ದೊಡ್ಡಮ್ಮ